ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತ ಬೆಳಗಾವಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ಉತ್ಸವ ಮೊದಲನೇ ದಿನವಾದ ಶುಕ್ರವಾರದಂದು ಬೆಳವಡಿ ಸಂಸ್ಥಾನದ ಧ್ವಜಾರೋಹಣ ಹಾಗೂ ಬೆಳವಡಿ ಮಲ್ಲಮ್ಮನ ವಿಜಯ ಜ್ಯೋತಿಯನ್ನು ಶ್ರೀ ಮಹಾಂತೇಶ್ ಎಸ್ ಕೌಜಲಗಿ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಇವರು ಬರಮಾಡಿಕೊಂಡರು. ಹಾಗೂ ಜಾನಪದ ಕಲಾ ವಾಹಿನಿಯನ್ನು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಮಾನ್ಯ ಶಾಸಕರು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟಿಸಿದರು. ಹಾಗೂ ಕೂಡಲ ಸಂಗಮದ ಶ್ರೀಗಳು ಆಗಮಿಸಿದರು. ಇವರನ್ನು ಶ್ರೀ ಸುನಿಲ್ ವರ್ಣೇಕರ್ ಹಾಗೂ ಸಚಿನ್ ಹುಂಬಿ, ಪ್ರಕಾಶ್ ಬಳೆಗಾರ್ ಇವರು ಬರಮಾಡಿಕೊಂಡರು. ಡೊಳ್ಳು ವಾದ್ಯ ಮೇಳಗಳು ನೋಡುಗರ ಕಣ್ಮನ ಸೆಳೆದವು. ಹಾಗೂ ವಿಜಯ ಜ್ಯೋತಿ ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಸರ್ವ ಸದಸ್ಯರು ಹಾಗೂ ಶ್ರೀಮತಿ ರೋಹಿಣಿ ಪಾಟೀಲ್ ಇವರು ಭಾಗಿಯಾಗಿದ್ದರು. ತದನಂತರ ಪ್ರತಿಷ್ಠಾನದ ಮಹಿಳೆಯರಿಂದ ರಾಣಿ ಮಲ್ಲಮ್ಮನ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ರಾಣಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಯಾದ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಉತ್ಸವದ ಕುರಿತು ಮಾತನಾಡಿದ್ದು ಹೀಗೆ. ಮುಂಚೂಣಿ ನಾಯಕರಾಗಿ ನಮ್ಮ ಸಹೋದರಿ ಸವಿತಾ ಪೂಜಾ ಮೇಡಮ್ ಅವರು ಇಲ್ಲಿದ್ದಾರೆ. ಅವರನ್ನು ಮಾತಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಮ್ಮ ನಮಸ್ಕಾರ. ಈಗ ಬೆಳವಡಿ ಮಲ್ಲಮ್ಮನ ಒಂದು ಉತ್ಸವ ಅತ್ಯಂತ ವಿಜೃಂಭಣೆಯಾಗಿ ಜರುಗ್ತಾ ಇದೆ. ಜಗತ್ತಿನ ಒಂದು ಇತಿಹಾಸದಲ್ಲಿ ಯಾರಾದ್ರೂ ಮಹಿಳಾ ಸೈನ್ಯವನ್ನು ಕಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ಒಂದು ದಿಟ್ಟ ಮಹಿಳೆ ಅಂತಂದ್ರೆ ಅದು ಮಲ್ಲಮ್ಮಾಜಿ ಅವರು. ಅಂತ ಒಂದು ಮಲ್ಲಮ್ಮನ ಪ್ರಾಧಿಕಾರ ಆಗಬೇಕು ತಾವು ಕೂಡ ಒಂದು ಹೋರಾಟವನ್ನ ಮಹಿಳೆಯರು ಎಲ್ಲರೂ ಸಂಘಟಿಸಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಉತ್ಸವ ಸಂದರ್ಭದಲ್ಲಿ ತಾವೇ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮೊತ್ತ ಮೊದಲಿಗೆ ಬೆಳವಡಿಯ ಆರಾಧ್ಯ ದೈವರಾದಂತ ವೀರಭದ್ರೇಶ್ವರನ ನನ್ನ ಮೆಣದಲ್ಲಿ ನಡೆಯುತ್ತಾ ನಾವು ನಿರಂತರವಾಗಿ 3 ವರ್ಷ ನಮ್ಮ ಮಹಿಳಾ ಪ್ರತಿಷ್ಠಾನ ಕಟ್ಕೊಂಡು ನಾವು ಹೋರಾಟವನ್ನ ಮಾಡ್ತಿದ್ವಿ. ನಮಗ ಕೇವಲ 2 ದಿನ ಉತ್ಸವ ಆಮೇಲೆ ಫೋಟೋ ನಮಗ ಇವೆಲ್ಲ ಬೇಕಾಗಿಲ್ಲ. ನಮಗ ಅಜರಾಮರವಾಗಿರುವಂತಹ ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಬೇಕು. ಬೆಳವಡಿ ಅಷ್ಟೇ ಅಲ್ಲ, ಬೈಲಹೊಂಗಲ ತಾಲೂಕು ಅಷ್ಟೇ, ಇಡೀ ಜಗತ್ತಿನೊಳಗ ಪ್ರಥಮ ಮಹಿಳಾ ಸೈನ್ಯವನ್ನ ಕಟ್ಟಿದಂತ ರಾಣಿ ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಅದು ಎಲ್ಲೇ ಒಂಥರ ನಮಗೆ ಖೇದದ ಸಂಗತಿ ಅನಿಸ್ತಾ ಇದೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರ ಆಯ್ತು. ಮೊನ್ನೆ ಜೂನ್ 9ಕ್ಕೆ ಏನ್ ಮಾಡಿದಂದ್ರ ಬಸವನ ಬಾಗೇವಾಡಿ ಪ್ರಾಧಿಕಾರನೂ ಆಯ್ತು. ಆದ್ರೆ ನಾವು ಪ್ರಾಧಿಕಾರ ಮಾಡ್ರಿ ಅಂತ ಹಿಂದಿಂದ ಬೆನ್ ಹತ್ತಿರೂ ಕೂಡ ನಮ್ಮ ಪ್ರಾಧಿಕಾರ ಆಗ್ತಾ ಇಲ್ಲ. ಇದರ ಸರ್ಕಾರವನ್ನ ಬೇಗನೆ ಗಮನಕ್ಕೆ ತಂದುಕೊಂಡು ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಮಾಡಬೇಕು. ಅದರ ಜೊತೆಗೆ ಸಂಗೊಳ್ಳಿ ಮಾದರಿಯೊಳಗ ಒಂದು ಇಲ್ಲಿ ಪ್ರಾಧಿಕಾರ ರಚನೆ ಅದರ ಮಹಿಳಾ ಅಧ್ಯಯನ ಪೀಠವನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು. ಅದಕ್ಕೆ ನಾ ಮಾನ್ಯ ಶಾಸಕರಲ್ಲಿ ಕೇಳ್ಕೊತೀನಿ. ಮತ್ತು ನಾವು ಈಗಾಗಲೇ 2001 ಪತ್ರ ಚಳವಳಿಯನ್ನ ಮಾನ್ಯ ಸಿಎಂ ಅವರು ಬೆಳವಡಿಗೆ ಬರಬೇಕು, ಪ್ರಾಧಿಕಾರ ಘೋಷಣೆ ಮಾಡ್ಬೇಕಂತ ಹೇಳಿದ್ವಿ. ಜೊತೆಗೆ ನಮಗೆ ಈಗ ಪ್ರಾಧಿಕಾರ ಮಾಡ್ಲಿಲ್ಲ ಅಂತಂದ್ರು ನಮ್ಮದು ನಾಡೇದಿಂದ ನಮ್ಮ ಹೋರಾಟ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೇವೆ. ಕೇವಲ ನಮ್ದು ಉತ್ಸವ ಮುಗಿತು ಇಲ್ಲಿಗೆ ನಾವು ಬಿಡುದಿಲ್ಲ. ನಮ್ಮ ಪ್ರಾಧಿಕಾರ ಆಗೋರು ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ. ಇದಕ್ಕಿಂತ ಮೊದಲು ನಮ್ಮ ಸಹೋದರ 10-15 ವರ್ಷ ಹೋರಾಟವನ್ನು ಮಾಡಿದ್ರು ನಮ್ಮ ಪ್ರಾಧಿಕಾರ ಆಗತ್ತಿಲ್ಲ. ಈಗ ನಾವು ಮಹಿಳಾ ಸೈನ್ಯವನ್ನ ಕಟ್ಕೊಂಡಿದ್ವಿ. ನಮ್ಮ ಮಹಿಳೆಯರೆಲ್ಲರೂ ನಾವು ತಿಂಗಳ 500 ರೂಪಾಯಿ ಕೂಡಿಸಿ ಮತ್ತು ಊರನವರು ನಮಗೊಂದಷ್ಟು ನಮ್ಮ ಪಂಚಾಯತಿ ಚೇರ್ಮನ್ ರಾಗ್ಲಿ, ಉಪಿನ್ ಸರ್ ಆಗ್ಲಿ, ಕೆಲವೊಂದಷ್ಟು ಜನ ಏನ್ ಮಾಡ್ಯಾರ ಅಂದ್ರೆ ನಮಗೆ ಧನ ಸಹಾಯವನ್ನ ಮಾಡಿದರು. ನಮ್ಮ ವಿ.ಐ. ಪಾಟೀಲ್ ಸರ್ ಆಗ್ಲಿ ಇವರೆಲ್ಲರ ಧನ ಸಹಾಯವನ್ನ ಸಾಕಷ್ಟು ಮಾಡಿದರು. ಈಗಾಗಲೇ 4 ಲಕ್ಷ ಖರ್ಚು ಮಾಡಿ ನಾವು ಪ್ರಾಧಿಕಾರಕ್ಕಾಗಿ ಇವತ್ತು ನಾವು ಒಂದು 7 ನಿಮಿಷದ ಒಂದು ಡಾಕ್ಯುಮೆಂಟರಿ ವಿಡಿಯೋವನ್ನ ಮಾಡಿದ್ದೇವೆ. ಸುಮಾರು 10-15 ಹಳ್ಳಿಗಳಿಗೆ ಅಡ್ಡ ನಾವು ಡಾಕ್ಯುಮೆಂಟರಿ ವಿಡಿಯೋವನ್ನ ಮಾಡಿದೀವಿ. ಜೊತೆಗೆ ಒಂದು ಪುಸ್ತಕವನ್ನ ಮಾಡಿದೀವಿ. ಡೈಲಿ ಒಳಗೆ ನಿರಂತರವಾಗಿ ನಾವು ಕಾಂಟ್ಯಾಕ್ಟ್ ಅದೇವೆ. ಈಗಾಗಲೇ ಪಾರ್ಲಿಮೆಂಟಿನ ವ್ಯವಹಾರ ಸಚಿವರಾದಂತಹ ಕಿರಣ್ ರಿಜಿಜು ಅವರಿಗೂ ನಾವು ಭೇಟಿಯಾಗಿದ್ದೇವೆ. ಹಾಗೂ ಶ್ರೀಮತಿ ರೋಹಿಣಿ ಪಾಟೀಲ್ ಇವರು ಈ ಉತ್ಸವ ಈ ಗ್ರಾಮಕ್ಕೆ ಸೀಮಿತವಾಗಿರಬಾರದು, ಇಡೀ ದೇಶಕ್ಕೆ ಸೀಮಿತವಿರಬೇಕೆಂದು ಹೇಳಿದರು. ಹೋರಾಟದ ಮೂಲಕ ನೀವು ಹೋರಾಟದಕ್ಕಿಂತ ಯಾವ ರೀತಿ ಬೆಳವಡಿ ಮಲ್ಲಮ್ಮ ಈ ಹಿಂದೆ ಮಾಡಿದ್ರು ಅದೇ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಮೇಡಮ್. ಈಗ ನೀವು ನಿಮ್ಮ ತವರು ಗ್ರಾಮಕ್ಕೆ ಬಂದಿದ್ದೀರಿ. ಬೆಳವಡಿ ಮಲ್ಲಮ್ಮನ ಉತ್ಸವಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದೀರಿ. ಮಲ್ಲಮ್ಮನ ಉತ್ಸವ ಮತ್ತು ವಿಜೃಂಭಣೆ ನಡೀತಾ ಇದೆ. ಪ್ರಾಧಿಕಾರ ಆಗಬೇಕು ಅಂತ ಬೇಡಿಕೆಗಳು ನಡೀತಾರೆ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ? ಏನು ಹಳ್ಳಿಗೆ ಮಾತ್ರ ಸೀಮಿತ ಆಗ್ಬಾರ್ದನ್ನ ಇದು ಒಂದು ರಾಜ್ಯಕ್ಕೆ ಸೀಮಿತವಾಗುವಂತ ಉತ್ಸವ ಆಗ್ಬೇಕಂತಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಎಲ್ಲ ನನ್ನ ಬೆಳವಡಿ ನಾಣ್ಯ ಜನತೆ ಪರವಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಈ ಒಂದು ಉತ್ಸವ ಒಂದು ಯಶಸ್ವಿ ಆಗ್ಲಿ ಅಂತ ನಾ ಈ ಅವರ ಮನೆ ಹೆಣ್ಣು ಮಗಳಾಗಿ ಹಾರೈಸ್ತೀನಿ ನಾನು. ಹಾಗೂ ಕೂಡಲ ಸಂಗಮ ಶ್ರೀಗಳು ಉತ್ಸವ ಕುರಿತು ಮಾತನಾಡಿದರು. ಏನು ಹಿಂದಿವಿ ಸಾಮ್ರಾಜ್ಯ ಸಂಸ್ಥಾಪಕರಾಗಿರ್ತಕ್ಕಂತ ಛತ್ರಪತಿ ಶಿವಾಜಿ ಮಹಾರಾಜ ಅವರಿಂದ ಪ್ರಶಂಸೆಗೊಳಪಟ್ಟು ತನ್ನ ಸಹೋದರಿ ಅಂತೇಳಿ ಕರೆಸಿಕೊಳ್ಳುವ ಹಾಗೆ ತನ್ನ ಧೈರ್ಯ ಸಾಹಸಗಳ ಮೂಲಕವಾಗಿ ಶಿವಾಜಿ ಮಹಾರಾಜರ ಮನಸ್ಸನ್ನೇ ಗೆದ್ದಂತ ಮೊದಲ ಹೋರಾಟಗಾರ್ತಿ ನಮ್ಮ ಬೆಳವಡಿ ಮಲ್ಲಮ್ಮ. ಅಂತ ಮಹಾತಾಯಿಯ ವಿಜಯೋತ್ಸವ ಇಂದು. ಆ ತಾಯಿ ವಿಜಯೋತ್ಸವ ಕರ್ನಾಟಕ ಸರ್ಕಾರ ಎಲ್ಲ ಕಡೆ ಮಲ್ಲಮ್ಮನ ವಿಜಯೋತ್ಸವ ಆಚರಣೆ ಮಾಡ್ತಿದೆ. ನಮ್ಮ ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಈ ಮಲ್ಲಮ್ಮ ಉತ್ಸವಕ್ಕೆ ಮುಖ್ಯಮಂತ್ರಿ ಪ್ರತಿ ವರ್ಷ ಬರಬೇಕು ಅಂತ. ಯಾವ ರೀತಿಯಾಗಿ ಬೇರೆ ಬೇರೆ ಉತ್ಸವಕ್ಕೆ ಮುಖ್ಯಮಂತ್ರಿ ಹೋಗ್ತಿದ್ದಾರೆ, ದಸರಾ ಉತ್ಸವಕ್ಕೆ ಹೋಗ್ತಾರೆ, ಹಂಗೆ
ಚೆನ್ನಮ್ಮನ ಕಿತ್ತೂರು ಉತ್ಸವಕ್ಕೂ ಮತ್ತು ಮಲ್ಲಮ್ಮನ ಬೆಳವಡಿ ಉತ್ಸವಕ್ಕೂ ಮುಖ್ಯಮಂತ್ರಿ ಬರೋದ್ರಿಂದ ಮಲ್ಲಮ್ಮನ ಇತಿಹಾಸ ಮತ್ತಷ್ಟು ಜನಪ್ರಿಯ ಆಗಲಿಕ್ಕೆ ಸಾಧ್ಯವಿದೆ. ಹಾಗೂ ಗ್ರಾಮದ ಹಿರಿಯ ಹೋರಾಟಗಾರರಾದ ಶ್ರೀ ಪ್ರಕಾಶ್ ಹುಂಬಿಯವರು ನಮ್ಮ ವರದಿಗಾರರೊಂದಿಗೆ ಮಲ್ಲಮ್ಮ ಸಮಾಧಿ ಸ್ಥಳದ ಬಗ್ಗೆ ಕೇಳಿದಾಗ ಮಾತನಾಡಿದ್ದು ಹೀಗೆ. ಅಲ್ಲಿ ಒಂದು ಜನ ಹೇಳುವ ಪ್ರಕಾರ ಮಲ್ಲಮ್ಮನ ಸಮಾಧಿ ಇಲ್ಲಿ ಐತಿ ಅನ್ನೋ ಒಂದು ಪೂರ್ವಜರ ಅವರು ಹೇಳಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿಗೂ ಕೂಡ ಅದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಇದಕ್ಕೆ ನಾವು ತಾವೇನು ಹೇಳಿಕೆ ಇದಕ್ಕೆ ನಾವು ದುಃಖ ಪಡಬೇಕಾಗ್ತದೆ. ಯಾಕಂತಂದ್ರೆ ಸಿದ್ಧ ಸಮುದ್ರ ಗ್ರಾಮ ನಮ್ಮ ಬೆಳವಡಿಯ ರಾಣಿ ಮಲ್ಲಮ್ಮಳ ರಾಜ್ಯ ಗುರುಗಳಾದಂಥ ಸಿದ್ಧನಂಜ ಶಿವಾಚಾರ್ಯರ ಆ ಒಂದು ಮಠದ ಸ್ಥಳ. ಅಲ್ಲಿ ಅದು ಈಗ ಮಠ ಹೋಗಿ ಸಿದ್ದೇಶ್ವರ ಗುಡಿ ಅಂತ ಆಗಿದೆ. ಆ ಒಂದು ಸಿದ್ದೇಶ್ವರ ಗುಡಿಯ ಪಕ್ಕದಲ್ಲಿ ಸುಮಾರು 300 ವರ್ಷಗಳ ಹಳೆಯದಾದಂಥ ಒಂದು ಅರಳಿ ಮರವದ ಆಲದ ಮರ. ಆ ಆಲದ ಮರಕ್ಕೆ ನಾವು ಅಲ್ಲಿಯ ಪೂರ್ವಜರು ಹಿರಿಯರನ್ನು ವಿಚಾರ ಮಾಡಿದಾಗ ಅದಕ್ಕೆ ಮಲ್ಲಮ್ಮನ ಗಿಡ ಅಂತೇಳಿ ಮೊದಲು ಸುತ್ತ ಹಾಯ್ತಾ ಇದ್ರು. ಅಲ್ಲಿ ಒಂದು ಗಿಡದ ಎಲೆಯನ್ನು ಕೂಡ ಆ ಗ್ರಾಮಸ್ಥರು ಮಕ್ಕಳ ಕಡೆಯಿಂದ ಅದು ಮಲ್ಲಮ್ಮಳ ಗಿಡ ಅಂತೇಳಿ ಭಕ್ತಿಪೂರ್ವಕವಾಗಿ ಮುಟ್ಟಿಸಿಕೊಟ್ಟಿಲ್ಲ. ಅದು ಮಲ್ಲಮ್ಮಳ ಒಂದು ಐಕ್ಯ ಸ್ಥಳ. ಅಲ್ಲೇ ಅವರ ಮಲ್ಲಮ್ಮನವರ ಗುರುವಿನ ಅಂದ್ರೆ ಸಿದ್ಧಾನಂದ ಶಿವಾಚಾರ್ಯರು ಮಲ್ಲಮ್ಮಳ ಸಂಸ್ಥಾನ ಗುರುಗಳು. ಆ ಗುರುಗಳ ಮಠದ ಪಕ್ಕದಲ್ಲಿ ಬಲಗಡೆ ಆ ಒಂದು ಮಲ್ಲಮ್ಮಳ ಸಮಾಧಿ ಇದೆ. ಮತ್ತೊಬ್ಬರು ಇತಿಹಾಸಕಾರರು ಇಲ್ಲ ಮುಳುಕೂರ್ ಹತ್ರ ಹೊಳೆಯಲ್ಲಿ ಆ ಮಲ್ಲಮ್ಮಳ ಸಮಾಧಿ ಇದೆ ಅಂತ ಹೇಳಿದ್ದಾರೆ. ನಾವು ಅದಕ್ಕೂ ವಿರೋಧ ಮಾಡೋದಿಲ್ಲ. ಆದಷ್ಟು ಶೀಘ್ರ ಸರ್ಕಾರ ಅವೆರಡೂ ಸ್ಥಳಗಳನ್ನ ಪರಿಶೀಲನೆ ಮಾಡಿ ಯಾವುದು ಮೂಲ ಮಲ್ಲಮ್ಮಳ ಒಂದು ಐಕ್ಯ ಸ್ಥಳ ಅನ್ನೋದನ್ನ ಸರ್ಕಾರ ನಿರ್ದಿಷ್ಟ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ಸರ್ಕಾರ. ತದನಂತರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಗೆ ವಿದ್ಯಾವತಿ ಗಣೇಶ್ ವರ್ಣೇಕರ್ ಜ್ಯುವೆಲರ್ಸ್ ಮಾಲೀಕರಿಂದ ಸನ್ಮಾನಿಸಲಾಯಿತು. ತದನಂತರ ನೇಗಿಲ ಯೋಗಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಧರ್ಮರಾಜ್ ಪಾಟೀಲ್ ಇವರು ಪ್ರಾಧಿಕಾರ ಆಗಲೇಬೇಕು, ಇಲ್ಲವಾದರೆ ಪ್ರಾಧಿಕಾರ ಆಗುವ ತನಕ ಬಿಡುವುದಿಲ್ಲ ಎಂದು ಹೇಳಿ ಸರ್ಕಾರ ನಿರ್ಲಕ್ಷಿಸಿದರೆ ಇದನ್ನು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಹಾಗೂ ಶ್ರೀ ಧರ್ಮರಾಜ್ ಪಾಟೀಲ್ ಅಭಿಮಾನಿ ಬಳಗದವರು ಸಹಸ್ರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಗ್ರಾಮದ ವಿಆರ್ಎಂಎಸ್ ಶಾಲೆಯ ಮಕ್ಕಳು ಜ್ಯೋತಿಯ ವಾಹನದೊಂದಿಗೆ ಆಗಮಿಸಿದ್ದರು.